ಕಳೆ ಸಸ್ಯವಾಗಿದೆ. ಇದು ಎಲ್ಲಿ ಅಂದ್ರಲ್ಲಿ ಹುಟ್ಟುತ್ತದೆ. ಹೊಲ, ಗದ್ದೆ, ಬದುಗಳಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದು. ಇದರ ಎಲೆ ತುಂಬ ಕಹಿಯಾಗಿರುತ್ತದೆ. ಇದರ ಹೂವು 2 ಥರದ ಹೂವು, ಸಾಮಾನ್ಯವಾಗಿ 2 ಥರದ ಹೂವು ಇರುತ್ತೆ. ಬಿಳಿ ಹೂವು ಮತ್ತು ಅರಿಶಿನ ಹೂವು. ಬಿಳಿ ಹೂವಲ್ಲಿ ಹೆಚ್ಚಾಗಿ ನಾವು ಗಿಡಗಳನ್ನ ಕಾಣ್ಬೋದು. ಅರಿಶಿನ ಹೂವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರ್ತದೆ. ಈ ಹೂವನ್ನು ಕಿತ್ತು ಅದರ ರಸ ಕುಡಿದ್ರೆ, ಅಂದರೆ ಅದರ ಹಿಂದೆ ಇರುವಂತಹ ರಸ ಕುಡಿದ್ರೆ ಜೇನುತುಪ್ಪದ ಆ ಥರ ರಸ ನಮಗೆ ಒದಗುತ್ತದೆ. ಹಾಗೆ ಇದು ಅನೇಕ ರೋಗಗಳಿಗೆ ಮನೆಮದ್ದಾಗಿ ಬಳಸಲಾಗುತ್ತದೆ. ಜೀರ್ಣಕ್ರಿಯೆಗೆ, ನರಗಳ ಸೆಳೆತಕ್ಕೆ, ಕೀಟ ಕಡಿದರೆ ಅಂದರೆ ಹಾವು ಚೇಳುಗಳು ಕಡಿದ್ರೆ ಆ ಜಾಗಕ್ಕೆ ನಾವು ಈ ರಸವನ್ನು ಹಾಕೋದ್ರಿಂದ ನಮ್ಮ ಶರೀರಕ್ಕೆ ಹೋಗುವಂಥ ವಿಷದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಹಾಗೆ ಕಣ್ಣಿನ ಕಾಯಿಲೆಗಳಿಗೆ, ಹೊಟ್ಟೆ ನೋವು, ವಾಂತಿ, ತಲೆನೋವು, ಹೀಗೆ ಅನೇಕ ಕಾಯಿಲೆಗಳಿಗೆ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರ ಎಲೆಯನ್ನು ನೀರಿನಲ್ಲಿ ಕುದಿಸಿ ಮೆಣಸು ಜೀರಿಗೆ ಹಾಕಿ ಕಾಯಿಸಿ ಕುಡಿದರೆ ಜೀರ್ಣಕ್ರಿಯೆಯು ತುಂಬ ಚೆನ್ನಾಗಾಗುತ್ತದೆ. ಹಾಗೆ ಚರ್ಮ ಸಮಸ್ಯೆ ಇದ್ದರೆ ಈ ಸೊಪ್ಪು ತುಂಬ ಒಳ್ಳೆಯದು. ಇದರ ಇಪ್ಲಿ ಮತ್ತು ಈ ಸೊಪ್ಪಿನ ಹಾಕಿ ನಾವು ನೀರನ್ನು ಕುದಿಸಿ ಅದನ್ನು ಆರಿಸಿ ಅದರ ಜೊತೆ ಜೇನುತುಪ್ಪ ಹಾಕಿ ನಾವು ಅದನ್ನು ಕುಡಿಯೋದ್ರಿಂದ ಕೀಲು ನೋವು ಅಥವಾ ಹಳೆ ನೋವುಗಳು ಕಡಿಮೆ ಆಗುತ್ತದೆ. ಪ್ರಮುಖವಾಗಿ ಇದು ಚಳಿ, ಜ್ವರ, ಕೆಮ್ಮು, ಶೀತ, ತಲೆನೋವು, ಹೀಗೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಿದ್ದರೆ ಇದರ ರಸವನ್ನು, ಅಂದರೆ ಈ ಎಲೆಗಳನ್ನು ಹಿಂಡಿ ರಸವನ್ನು ತೆಗೆದುಕೊಂಡು ಒಂದು ಲೊಳ್ಳೆ ಅಥವಾ ಒಂದು ಚಮಚ ಅಥವಾ 1.5 ಚಮಚದಷ್ಟು ನಾವು ಕುಡಿಯೋದ್ರಿಂದ ಈ ಶೀತ, ಕೆಮ್ಮು, ಕಫ, ನೆಗಡಿ ಇವುಗಳು ವಾಸಿಯಾಗುತ್ತದೆ. ಹಾಗೆ ಈ ಎಲೆ ರಸವನ್ನು ಸೋಸಿ ಒಂದು ಮೂಗಿಗೆ, ಅಂದರೆ ಒಂದು ಮೂಗನ್ನು ಹಿಡಿದು ಇನ್ನೊಂದು ಮೂಗಿಗೆ ಈ ರಸವನ್ನು ಬಿಡೋದ್ರಿಂದ ಅರ್ಧ ತಲೆನೋವು ಅಥವಾ ತಲೆನೋವು ತಕ್ಷಣದಲ್ಲೇ ಗುಣವಾಗುತ್ತದೆ. ಈ ಎಲೆಯು ತುಂಬ ಅನುಕೂಲಕರವಾಗಿದ್ದು ಇದು ಹಸಿರು ಸಸ್ಯವಾಗಿದ್ದು ಇದು ಶರೀರಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿ ಕೊಡುತ್ತದೆ. ಇದನ್ನು ನಾವು ಸೇವಿಸೋದ್ರಿಂದ ಇದನ್ನು ಕಷಾಯ ಮಾಡಿಕೊಂಡು ಕೂಡ ಕುಡಿಬೋದು. ಇದು ನಮ್ಮ ಶರೀರದಲ್ಲಿರುವಂತಹ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಪ್ರಯೋಜನವಾಗಿದೆ. ನೋಡಿ, ಈ ಗಿಡವನ್ನು ನಾವು ಈ ಗಿಡವನ್ನು ಹಾಕೋದ್ರ ಮೂಲಕ ನಾವು ಈ ದಿನವನ್ನು ಶುಭಾರಂಭ ಮಾಡೋಣ. ನೋಡಿ, ಇಲ್ಲಿ ನಾನು ತಂದಿಟ್ಟಿದ್ದೀನಿ. ದೊಡ್ಡ ಗಿಡ ಹಾಕಿದ್ರು ಕೂಡ ಬರುತ್ತೆ. ನೋಡಿ, ಇಲ್ಲಿ ಬಿಳಿ ಹೂ ಇದೆ. ನೋಡಿ, ಹೂ ಇದೆಯಲ್ಲ, ನೋಡಿ ಬಿಳಿ ಹೂ ಇದೆ. ನೋಡಿ, ಆಲ್ರೆಡಿ ನಾವು ಹುಣ್ಣಿನ ತೆಗೆದಿದ್ದು. ನೋಡಿ, ಈಗ ಹಾಕಿ ನೋಡಿ ಹಾಕ್ತಿದ್ದೀವಿ. ನೋಡಿ, ನಾವು ಹೇಳ್ತೀನಲ್ಲ, ಅದೇ ಈ ಬಿಳಿ ಹೂವು ಇದೆಯಲ್ಲ, ಇದರ ರಸವನ್ನು ನೋಡಿ ಇದು ತುದಿಯಲ್ಲಿ ಇದೆಯಲ್ಲ, ಗೆಡ್ಡೆಯಲ್ಲಿ, ಅದರ ರಸವನ್ನು ನಾವು ಸೀಪೋದ್ರಿಂದ ಜೇನಿನ ಸಿಹಿ ಸಿಗುತ್ತದೆ ಮತ್ತು ತುಂಬ ಶರೀರಕ್ಕೆ ಅನುಕೂಲಕರವಾದಂತಹ ಪ್ರಯೋಜನವನ್ನು ನಾವು ಪಡೆಯಬಹುದು. ಇಂದು ಎಲ್ಲ ರೈತರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.